ಫ್ರೆಂಡು ಬರೋ ಟೈಮ್ಗೆ ಹೋಗ್ಬಿಟ್ಟು ಚೆನ್ನೈ ಎತ್ಕೊಂಡು ಸೊ ತಮಿಳ್ನಾಡು ಮಾತ್ರ ಭಯಂಕರವಾಗಿತ್ತು. ಹಿಂಗೋ 3 ಸ್ಟೇಟ್ ಕವರ್ ಮಾಡ್ದಂಗೆ ಆಗೋಯ್ತು. ಅಲ್ಪಿರಿದು ಎಂಟ್ರೆನ್ಸ್ ಇದು. ಸೊ ಬಂದ್ಬಿಟ್ಟು ರೆಡಿಯೆಲ್ಲ ಆಗಿದ್ದಾಯಿತು. ಸೊ ನಮ್ಮ ಫ್ರೆಂಡು ಬರೋ ಟೈಮಲ್ಲಿ ಹೋಗ್ಬಿಟ್ಟು ಚೆನ್ನೈ ಎತ್ಕೊಂಡು ಸೊ ಇವಾಗ 4 ಜನ ಬಂದಿರೋದು ನಾವು ಟೋಟಲಾಗಿ. ಹೋಗ್ಲಿ ಗಾಡಿ ಓಡಿಸ್ಕೊಂಡು ಬಂದಿದ್ದೆಲ್ಲ ಹೆಂಗಿತ್ತು? ಹೋಗ್ಲಿ ಚೆನ್ನಾಗಿತ್ತು. ಒಳ್ಳೆ ಹಳ್ಳಿಗಳ ಮೇಲೆ ಬಂದೆ. ರೂಟ್ ಎಲ್ಲ ಮಿಸ್ ಮಾಡ್ಕೊಂಡು ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ಟೆ. ಆದ್ರೆ ಚೆನ್ನಾಗಿತ್ತು. ಬಾಯ್ಲಿ ತೋರಿಸ್ತೀನಿ ಒಂದು ನಿಮಿಷ. ಲಾಗಪ್ಪ ಇವಾಗ ಇವನು ರೂಟ್ ಮಿಸ್ ಮಾಡ್ಕೊಂಡು ಹೆಂಗೈತೆ ಅಂತ ಕೇಳಿದೆ. ನಿಂಗೆ ಹೆಂಗೆ ಅನ್ಸ್ತು ಅಲ್ಲಿಂದ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆಲ್ಲ? ಒಂಥರ ಆಮೇಲೆ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ರೋಡ್ ಅಷ್ಟೇನಾ? ಅಷ್ಟೇ, ಇನ್ನೇನು ಹೇಳಲ್ಲ. ಇನ್ನೇನಿಲ್ಲ. ನೀನೇನಾದ್ರು ಹೇಳ್ತೀಯಾ? ವೆದರ್ ಇದೆಯಲ್ಲ ಸೂಪರ್ ಆಗಿತ್ತು, ಸಖತ್ ಕೂಲ್ ಆಗಿತ್ತಲ್ಲ? ಕೂಲ್ ಆಗಿತ್ತು. ನೀನೇನಾದ್ರು ಹೇಳ್ತೀಯಾ? ಮಾತ್ರ ತಮಿಳ್ನಾಡು ಮಾತ್ರ ಭಯಂಕರವಾಗಿತ್ತು. ಸೀರಿಯಸ್ ಆಗಿ ಅವ್ನು ಕೇಳ್ಬೇಕಿದ್ರೆ. ಹೌದಾ? ಅವನು 80 ಕಿಲೋಮೀಟರ್ ಹೋಗ್ಬಿಟ್ಟಿದ್ರಾ? 80 ಕಿಲೋಮೀಟರ್ ಜಾಸ್ತಿ ಸುತ್ತಾಡ್ಕೊಂಡ್ ಬಂದಿದ್ದೀವಿ. ಟೋಟಲ್ 160 ಕಿಲೋಮೀಟರ್ ಹೋಗಿದ್ದಕ್ಕೂ ವರ್ತು. ಚೆನ್ನಾಗಿತ್ತು ಬಿಡು. ಹೆಂಗೋ 3 ಸ್ಟೇಟ್ ಕವರ್ ಮಾಡ್ದಂಗೆ ಆಗೋಯ್ತು. 3 states ಒನ್ ಡೇ, ಹಾಫ್ ಡೇ. ಸೊ ಟೈಮ್ ಆಗೋಯ್ತು. ಹಾಫ್ ಡೇ. ಬನ್ನಿ ಹೋಗೋಣ, ಓಕೆನಾ? ಅಲ್ಲಿ ಹೋಗ್ತಾ ನಾನು ಗೋಪುರದಲ್ಲಿ ತೋರಿಸಿ ನಿಮಗೆಲ್ಲ ಪರ್ಫೆಕ್ಟಾಗಿ. ಸೊ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಸ್ಟಾರ್ಟ್ ಆದ್ರಿ ಗೈಸ್ ಬೆಟ್ಟಕ್ಕೆ. ಹಾಂ, ನನಗೆ ಪಲ್ಸರ್ ಇದು ನೋಡ್ಸಿದ್ರೆ ಏನು ಅನ್ಸುತ್ತೆ? ಏನಿಲ್ಲ, ಸೇಮ್ ಐತೆ. ಸ್ವಲ್ಪ ಪಿಕಪ್ ಜಾಸ್ತಿ, ಇನಿಷಿಯಲ್ ಪಿಕಪ್ ಜಾಸ್ತಿ ಇಲ್ಲ ಇದು. ಅದೇ ಲೈಟಾಗಿ ಬರ್ತದೆ ಅಷ್ಟೇ. ಎಷ್ಟು ಇದು CC ಎಷ್ಟು? 150ನೇನಾ? ಅಂದರೆ ಹ್ಯಾಂಡ್ಲ್ದು ಒಂದು ಚೂರು ಬರುತ್ತೆ. ಹಾಂ, 250 ಎತ್ಕೊಂಡ್ರೆ ಗಾಡಿ ಅದು. ಹೌದಾ? ಸೊ ಸ್ಟಾರ್ಟ್ ಆಗಿದ್ದೀರಿ. ಆ್ಯಂಡ್ ಕ್ಲೈಮೇಟ್ ಅಂತೂ ಚಿಂದಿಯಾಗೈತೆ ನೋಡಿ. ಬೆಟ್ಟ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ, ಸಖತ್ತಾಗಿ ಕಾಣಿಸ್ತೈತೆ. ಅದು ನೀನು ಕಾಣಿಸ್ತೈತಾ? ದೇವ್ರ ಶೇಪ್ ಅದು, ಮಲ್ಕೊಂಡಿರೋದು ಅದು ನೋಡು. ಮೂಗು, ಹಣೆ, ಕಿರೀಟ, ತುಟಿ, ಗಡ್ಡ ಕಾಣಿಸ್ತೈತ ನಿಂಕ? ಕೋಟೆ ಎಲ್ಲ ಅದು ಬೆಟ್ಟ, ಅದು ಆದಷ್ಟು ಅದೇ ಫಾರ್ಮ್ ಆಗಿರೋ. ಸೀರಿಯಸ್ಲಿ 350 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಏನು ಸ್ವಲ್ಪ ನೀನು ಹೈಯೆಸ್ಟ್ ಯಾವಾಗ ಓಡಿಸಿರೋದು ಜಾಸ್ತಿ ಅಂದರೆ? ಜಾಸ್ತಿ ಅಂದರೆ ಮತ್ತೆ 520 ಕಿಲೋಮೀಟರ್. ಎಲ್ಲಿಂದ ಎಲ್ಲಿಗೆ? ಎಲ್ಲಿಂದ ನಮ್ಮ ಊರಿಗೆ ಹೋಗಿ ನಮ್ಮ ಊರಿಂದ ಮತ್ತೆ ರಿಟರ್ನ್ ಒಂದೇ ದಿನನೇ? ನಂದು ಹೈಯೆಸ್ಟ್ 220-230 ಕಿಲೋಮೀಟರ್ಸ್ ಹೋಗಿದ್ದೀನಿ. ಇನ್ನೂ ಜಾಸ್ತಿ ಕಾರಲ್ಲಿ ಜಾಸ್ತಿ ಹೋಗಿದ್ದೀನಿ, ಗಾಡಿಯಲ್ಲಿ ಅಷ್ಟೊಂದು ಹೋಗಿಲ್ಲ. ಹಾಂ, ಹೋಗೋಣ. ಸಿಟಿ ಒಳಗಡೆ ಎಂಟ್ರಾದ್ರಿ, ಬಟ್ ಸಿಟಿ ಒಳಗಡೆ ಹೋಗಿಲ್ಲ. ಇದು ಬ್ರಿಡ್ಜ್ ಐತೆ, ಬ್ರಿಡ್ಜ್ ಮೇಲೇ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ರಿ ಅಲ್ಲೆಲ್ಲ ನೋಡ್ಬೋದು. ಫುಲ್ಲು ಗ್ರೀನರಿ, ಒಂಥರ ಬೆಟ್ಟನೇ ನೋಡೋಕ್ಕೆ ಸಖತ್ತಾಗೈತೆ. ಈ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಪ್ರತಿಯೊಂದು ಲೈಟ್ ಕಂಬಕ್ಕೂ ಅವ್ರದ್ದು ವೆಂಕಟರಮಣ ಸ್ವಾಮಿದು ನಾಮ ಹಾಕಿರ್ತಾರೆ ಇಲ್ಲಿ. ಪ್ರತಿಯೊಂದು ಲೈಟ್ ಕಂಬಕ್ಕೂ ಹಾಕಿರ್ತಾರೆ ಇಲ್ಲಿ. ಅದು ಬಂದ್ಬಿಟ್ಟು ಅವ್ರದ್ದು ಏನು ವಾಹನ ಏನೋ ಇರ್ಬೇಕೇನೋ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ರೇಣುಗುಂಟ. ಸೊ ಇವಾಗ ಅಲ್ಪಿರಿ ಹತ್ರದಿಂದ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಜರ್ನಿನ. ರಿಟರ್ನು ಕೆಳಗಡೆಗೆ ಬರೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಟ್ರೆ. ಹೆಂಗೆ ಏನು ಅಂತ ಫುಲ್ ಕನ್ಫ್ಯೂಸು. ಅದು ಎಂಟ್ರಿ ಪಾಯಿಂಟ್ ಅಲ್ಲಿ ಕಾಣಿಸೈತೆ ನೋಡು, ಗೋಪುರ ಎಂಟ್ರಿ ಪಾಯಿಂಟ್. ಅದು ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನಂಗೆ. ಹಿಂಗೆ ಇರ್ಬೇಕು. ಬೇಡ ಬಿಡು, ನೋಡೋಣ, ಹಿಂಗೆ ಹೋಗೋಣ. ನನ್ಗೆ ಅನ್ಸಂಗೆ ಇದು ಬಸ್ ಸ್ಟಾಪ್ ಹೋಗೋದು ಕರೆಕ್ಟು. ಆ ರೂಟ್ ಬಂದ್ಬಿಟ್ಟು ಬಸ್ ಸ್ಟಾಪ್ ಹೋಗೋದು ನೋಡಿ. ಇದೆಲ್ಲ ಅಲ್ಪಿರಿದು ಎಂಟ್ರೆನ್ಸ್. ಇದು ಸ್ಟೆಪ್ಸ್ ಇದೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ. ಶ್ರೀವಾರಿ ಮೆಟ್ಟು ಮತ್ತು ಅಲ್ಪಿರಿ ಮೆಟ್ಟು ಅಂತ ಹೇಳ್ಬಿಟ್ಟು 2 ಇದೆಯಾ ಇಲ್ಲಿ. ಇಲ್ಲಿರೋದು ಬಂದ್ಬಿಟ್ಟು ಅಲ್ಪಿರಿ ಮೆಟ್ಲು ಅಂತ ಹೇಳ್ಬಿಟ್ಟು. ಸೊ ನಾವು ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀರಿ ನೋಡಿ ಗೈಸ್, ಇದು ಎಂಟ್ರೆನ್ಸು. ಸೊ ಇವಾಗ ಇಲ್ಲೋ ಮುಂದೆ ಒಂದು ಟೋಲ್ ಇದೆ, ಸ್ವಲ್ಪ ಲೈಟಾಗಿ ಎಲ್ಲ ಚೆಕ್ ಮಾಡಿ. ಇಲ್ಲೊಂದು ಫೋಟೋ ಇಟ್ಕೊಂಬಿಡೋಣ ನಾವು ಎಲ್ಲರೂ ಸೇರಿಕೊಂಡು. ಹಾಂ, ಇಲ್ಲೊಂದು ಫೋಟೋ ಇಟ್ಕೊಳ್ಳೋಣ. ಬರ್ತಾ ಚೆನ್ನಾಗಿರಲ್ಲ, ಲೈಟ್ ಇರಲ್ಲ.
ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ನಿಜ ಡೈರೆಕ್ಟಾಗಿ ನೋಡೋಕೆ ಮಾತ್ರ ಸೈಕಾಗಿದೆ. ಸೊ ಮೇಲೆ ಬಂದ್ರಿ ಗೈಸ್, ಮೇಲೆ ಬಂದ್ಬಿಟ್ಟು ಹೋಗ್ತಾ ಇದ್ದೀರಿ ನೋಡಿ ಗೈಸ್. ಫುಲ್ ಕ್ಯೂವಲ್ಲೆಲ್ಲ ಎಲ್ಲ ಬರ್ತಾ ಇದ್ದಾರೆ, ಫುಲ್ಲು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಕ್ಯೂವಲ್ಲಿ. ಸೊ ನಾವು ಇಲ್ಲಿ ಕುತ್ಕೊಂಡಿದ್ದೀರಿ, ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲೆಲ್ಲ ಕ್ಯೂವಲ್ಲಿ ಹೋಗ್ತಾ ಇದ್ದಾರೆ ಜನ. ಬೆಟ್ಟ ನೋಡಿ, ಕ್ಲೌಡ್ಸ್ ನೋಡಿ ಗೈಸ್. ಕ್ಯೂವಲ್ ಫುಲ್ ಓಡ್ತಾ ಇದೀರಿ ಗೈಸ್. ಎಲ್ಲರೂ ಒಂದ್ಸರಿ ಗೋವಿಂದ ಅಂತ ಹೇಳ್ಬಿಡ್ರಪ್ಪ. ಗೋವಿಂದ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಮತ್ತೆ ಫೋನೆಲ್ಲ ಎತ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೀರಿ. ಹೆಂಗಿತ್ತಪ್ಪ ದರ್ಶನ? ಇದಕ್ಕೆ ಹೆಂಗಿತ್ತಪ್ಪ ದರ್ಶನ ಎಲ್ಲ? ದರ್ಶನ ಚೆನ್ನಾಗಾಯ್ತು. ಕಷ್ಟಪಟ್ಟಿದ್ದಕ್ಕೂ ದೇವ್ರು ನೋಡಿದ್ದಕ್ಕೂ ಸಮಾಧಾನ ಆಯ್ತು. ಸಾರ್ಥಕ. ಫುಲ್ ಧೀರಜ್ ಎಲ್ಲ ಫುಲ್ಲು ಬೇರೆ ಇದ್ರಲ್ಲಿ ಹೇಳಕ್ಕಾಗಲ್ಲ, ಅವ್ನು ಯಾವ ಥರ ಆಗ್ಬಿಟ್ಟವನು ಅಂತ ಹೇಳ್ಬಿಟ್ಟು. ಏನಾದ್ರು ಹೇಳ್ತಾ ಧೀರಜ? ನಿದ್ದೆ ಬೇರೆ ಕರೆಕ್ಟಾಗಿ ಆಗಿಲ್ಲ 2 ದಿನದಿಂದ. ಹಾಂ, ಏನು ಹೇಳೋಣ, ಹೋಗಿ ಮನೆಗೆ ಹೋಗಿ ಮಲಗಿದ್ರೆ